ಹ್ಮ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ, ನಿಮ್ಮ ಕಂಪನಿಯ ಇಡೀ ಕಸ್ಟಮರ್ ಡೇಟಾಬೇಸ್ ಲೀಕ್ ಆಗಿದೆ. ಅಬ್ಬಾ, ಅದು ನಿಜಕ್ಕೂ ಯಾವುದೇ ಕಂಪನಿಗೆ ದೊಡ್ಡ ದುಸ್ವಪ್ನ ಅಂತಾನೆ ಹೇಳ್ಬೋದು. ಹೌದು, ಲಕ್ಷಾಂತರ ಜನರ ಫೋನ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ಅಡ್ರೆಸ್ ಎಲ್ಲವೂ ಲೀಕ್ ಆಗಿದೆ ಅನ್ಕೊಳ್ಳಿ. ಆಗ ಏನಾಗ್ಬೋದು? ಐಟಿ ವಿಭಾಗದವರು ಆ ಸಾಫ್ಟ್ವೇರ್ ಮೇಲೆ ಗೂಬೆ ಕೂರಿಸ್ತಾರೆ. ಮತ್ತೆ ಆ ಸಾಫ್ಟ್ವೇರ್ ಕೊಟ್ಟ ಕಂಪನಿಯವರು ಕ್ಲೌಡ್ ಸರ್ವರ್ ಮೇಲೆ ತಪ್ಪು ಹಾಕ್ತಾರೆ. ಎಕ್ಸಾಕ್ಟ್ ಆಗಿ ಕ್ಲೌಡ್ ಸರ್ವರ್ನವರು ಆ ನಮ್ಮ ಅಗ್ರಿಮೆಂಟ್ನಲ್ಲಿ ಈ ಜವಾಬ್ದಾರಿ ಇಲ್ಲ ಅಂತ ಕೈ ತೊಡೆದುಕೊಳ್ತಾರೆ. ಕೊನೆಗೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ನವರು ಬಂದು ನೇರವಾಗಿ ನಿಮ್ಮ ಕಂಪನಿಗೆ ಬರೋಬ್ಬರಿ 250 ಕೋಟಿ ರೂಪಾಯಿ ದಂಡ ಹಾಕ್ತಾರೆ. ಹೌದು, ಅಷ್ಟು ದೊಡ್ಡ ಮೊತ್ತದ ದಂಡ ಬಿದ್ದಾಗ ಕಂಪನಿ ಮುಚ್ಚುವ ಪರಿಸ್ಥಿತಿ ಕೂಡ ಬರಬಹುದು. ಕರೆಕ್ಟ್. ಈಗ ಹೇಳಿ, ಈ ಅನಾಹುತ ಆಗೋ ಮುನ್ನವೇ ಅದನ್ನ ಪತ್ತೆ ಹಚ್ಚಬೇಕಾಗಿದ್ದವರು ಯಾರು? ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳ? ಖಂಡಿತ ಅಲ್ಲ. ಹೌದು, ಇಲ್ಲಿ ಒಬ್ಬ ಲಾಯರ್, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತೆ ಕಂಪನಿ ಸೆಕ್ರೆಟರಿ ಕೂಡ ಜವಾಬ್ದಾರರಾಗ್ತಾರೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ದಿ ಎವಲ್ಯೂಷನ್ ಆಫ್ ದಿ ಇಂಡಿಪೆಂಡೆಂಟ್ ಡೇಟಾ ಆಡಿಟರ್ ಕಮ್ಯುನಿಟಿ ಅನ್ನೋ ಮೂಲ ಲೇಖನದ ಆಧಾರದ ಮೇಲೆ ಈ ಐಟಿ ರಂಗದ ಪರಿಚಯವೇ ಇಲ್ಲದ ಹಣಕಾಸು ಮತ್ತೆ ಕಾನೂನು ವೃತ್ತಿಪರರು ಯಾಕೆ ಡೇಟಾ ಗೌಪ್ಯತೆಯ ಜಗತ್ತಿಗೆ ಬರ್ತಿದ್ದಾರೆ ಅನ್ನೋದನ್ನ ನೋಡ್ತೀವಿ. ಹೌದು, ಇದು ಬಹಳ ಕುತೂಹಲಕಾರಿಯಾದ ವಿಷಯ. ನಮ್ಮ ಇಂದಿನ ಮುಖ್ಯ ಉದ್ದೇಶ ಏನಂದ್ರೆ, ಈ ಎಐಡಿಎಐ ಅಂದ್ರೆ ಇಂಡಿಪೆಂಡೆಂಟ್ ಡೇಟಾ ಆಡಿಟರ್ ಸಮುದಾಯದ ಮೂಲ ಉದ್ದೇಶವೇನು ಮತ್ತು ಬೇರೆ ಬೇರೆ ಹಿನ್ನೆಲೆಯ ವೃತ್ತಿಪರರು ಇದರ ಭಾಗವಾಗೋದು ಯಾಕೆ ಅನಿವಾರ್ಯ ಅನ್ನೋದನ್ನ ಸರಳಗೊಳಿಸೋದು. ಖಂಡಿತ, ಇದನ್ನ ನಾವು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳೋಣ. ಸರಿ, ಇದನ್ನ ಬಿಡಿಸಿ ನೋಡೋಣ. ಚಾರ್ಟರ್ಡ್ ಅಕೌಂಟೆಂಟ್ಗಳು, ಲಾಯರ್ಗಳು ಡೇಟಾ ಆಡಿಟರ್ಗಳಾಗಿ ಬದಲಾಗ್ತಿದ್ದಾರೆ ಅನ್ನೋದು ಮೊದಲಿಗೆ ಕೇಳಿದಾಗ ಸ್ವಲ್ಪ ಅಚ್ಚರಿ ಅನ್ಸುತ್ತೆ. ಹೌದು, ಸಾಮಾನ್ಯ ಜನರಿಗೆ ಇದು ವಿಚಿತ್ರ ಅಂತ ಅನ್ಸ್ಬೋದು. ಐಟಿ ಇಂಜಿನಿಯರ್ಗಳು ಮಾಡಬೇಕಾದ ಕೆಲಸದಲ್ಲಿ ಇವರಿಗೇನ್ ಕೆಲಸ? ಅಸಲಿಗೆ ಈ ಡೇಟಾ ಆಡಿಟರ್ಗಳ ಅಗತ್ಯವಾದ್ರೂ ಏನಿದೆ ಅಂತ ನೋಡಿ. ಇದ್ರ ಹಿಂದಿನ ಲಾಜಿಕ್ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಡಿಪಿಪಿಎ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ನಿಯಮಗಳನ್ನ ನೋಡ್ಬೇಕು. ಓಕೆ, ಆ ಹೊಸ ಕಾನೂನು. ಹೌದು, ಈ ಕಾಯ್ದೆಯ ಅಡಿಯಲ್ಲಿ ಸಿಗ್ನಿಫಿಕೆಂಟ್ ಡೇಟಾ ಫಿಡ್ಯೂಷಿಯರಿಗಳಾಗಿರುವ ಸಂಸ್ಥೆಗಳು ಕಡ್ಡಾಯವಾಗಿ ಸ್ವತಂತ್ರ ಡೇಟಾ ಆಡಿಟರ್ಗಳಿಂದ ತಮ್ಮ ಡೇಟಾ ನಿರ್ವಹಣೆಯನ್ನ ಆಡಿಟ್ ಮಾಡಿಸಲೇಬೇಕು. ಒಂದ್ ನಿಮಿಷ, ನಾನ್ ನಿಮ್ಮನ್ನ ಇಲ್ಲಿ ತಡಿತೀನಿ. ಈ ಸಿಗ್ನಿಫಿಕೆಂಟ್ ಡೇಟಾ ಫಿಡ್ಯೂಷರಿ ಅಂದ್ರೆ ಯಾರು? ಕೇವಲ ಈ ಫೇಸ್ಬುಕ್, ಗೂಗಲ್, ಅಮೆಜಾನ್ ತರಹದ ದೊಡ್ಡ ಟೆಕ್ ಕಂಪನಿಗಳ? ಇಲ್ಲ, ಕೇವಲ ಟೆಕ್ ಕಂಪನಿಗಳಲ್ಲ. ಜನರ ಬಹುದೊಡ್ಡ ಮಟ್ಟದ ವೈಯಕ್ತಿಕ ಡೇಟಾವನ್ನ ಯಾರು ಸಂಗ್ರಹಿಸ್ತಾರೋ ಅವರೆಲ್ಲರೂ ಇದರಡಿಯಲ್ಲಿ ಬರ್ತಾರೆ. ಅಂದ್ರೆ ಬೇರೆ ಬೇರೆ ವಲಯದ ಕಂಪನಿಗಳು ಕೂಡ ಇದರಲ್ಲಿ ಬರ್ತಾವಾ? ಖಂಡಿತ. ಅದು ಒಂದು ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರಬಹುದು, ಲಕ್ಷಾಂತರ ರೋಗಿಗಳ ಮಾಹಿತಿ ಇಟ್ಕೊಂಡಿರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರಬಹುದು, ಅಥವಾ ಟೆಲಿಕಾಂ ಕಂಪನಿಗಳಾಗಿರಬಹುದು. ಓಹೋ, ಅರ್ಥ ಆಯ್ತು. ಇವರೆಲ್ಲರೂ ತಮ್ಮ ಗ್ರಾಹಕರ ಡೇಟಾವನ್ನ ಹೇಗೆ ನಿರ್ವಹಿಸ್ತಿದ್ದಾರೆ, ಕಾನೂನುಬದ್ಧವಾಗಿ ಅದನ್ನ ರಕ್ಷಿಸ್ತಿದಾರಾ ಇಲ್ವಾ ಅಂತ ಪರಿಶೀಲಿಸೋಕೆ ಈ ಹೊರಗಿನ ಸ್ವತಂತ್ರ ಆಡಿಟರ್ಗಳು ಅಂದ್ರೆ ಐಡಿಎಗಳ ಅಗತ್ಯವಿದೆ. ಓಕೆ, ಹಾಗಾದ್ರೆ ಈ ಆಡಿಟರ್ ಪಾತ್ರಕ್ಕೆ ಈಗ ಯಾರು ಹೆಚ್ಚು ಸೂಕ್ತರು? ನಮ್ಮ ಮೂಲ ಮಾಹಿತಿಯ ಪ್ರಕಾರ ಈಗಾಗ್ಲೇ ಪ್ರೈವಸಿ ಆಡಿಟರ್ಗಳಾಗಿ ಕೆಲಸ ಮಾಡ್ತಿರೋರು ನೈಸರ್ಗಿಕವಾಗಿಯೇ ಈ ಹೊಸ ಐಡಿಎ ಪಾತ್ರಕ್ಕೆ ಹೊಂದ್ಕೊಳ್ತಾರೆ. ಅವ್ರಿಗೀಗಾಗ್ಲೇ ಅನುಭವ ಇರುತ್ತೆ. ಹೌದು. ಅವರ ಜೊತೆಗೆ ಮಾಹಿತಿ ಭದ್ರತಾ ನಿರ್ವಹಣಾ ವ್ಯವಸ್ಥೆ ಅಂದ್ರೆ ISMS ಅಥವಾ ISO 27001ನ ಲೀಡ್ ಆಡಿಟರ್ಗಳು ಕೂಡ ಈ ಪಾತ್ರಕ್ಕೆ ಬರೋದು ಬಹಳ ಸಹಜ. ಈ ISO 27001 ಲೀಡ್ ಆಡಿಟರ್ಸ್ ಅಂದ್ರೆ ಆ ಸಿಸ್ಟಮ್ ಸೆಕ್ಯೂರಿಟಿ ನೋಡ್ಕೊಳ್ಳೋರ. ಇದನ್ನೊಂದು ದೈನಂದಿನ ಉದಾಹರಣೆಗೆ ಹೋಲಿಸೋದಾದ್ರೆ, ಇದು ಒಂದು ಮನೆಯ ಬಾಗಿಲಿನ ಬೀಗ ಸರಿಯಾಗಿದೆಯಾ, ಕಳ್ಳರು ಬರೋದಂತೆ ತಡಿಬೋದಾ ಅಂತ ಕೇವಲ ಫಿಸಿಕಲ್ ಸೆಕ್ಯೂರಿಟಿ ಪರಿಶೀಲಿಸ್ತಿದ್ದ ವಾಚ್ಮ್ಯಾನ? ವಾಚ್ಮ್ಯಾನ್, ಕರೆಕ್ಟ್. ಈಗ ಪ್ರಮೋಷನ್ ತೆಗೆದುಕೊಂಡು ಇಡೀ ಮನೆಯ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್, CCTV, ಸೆನ್ಸರ್ಗಳು ಮತ್ತೆ ಆಕ್ಸೆಸ್ ಕಂಟ್ರೋಲ್ಗಳನ್ನ ನಿಯಂತ್ರಿಸುವ ಸೆಕ್ಯೂರಿಟಿ ಮ್ಯಾನೇಜರ್ ಹಂತಕ್ಕೆ ಬೆಳೆದಂತೆ ಅಲ್ವಾ? ಹೌದು, ಅದೊಂದು ಸೂಕ್ತವಾದ ಹೋಲಿಕೆ. ಬಾಗಿಲಿನ ಬೀಗ ಕೇವಲ ಹೊರಗಿನವರನ್ನ ತಡೆಯುತ್ತೆ, ಆದ್ರೆ ಮನೆಯ ಒಳಗೆ ಬಂದವರು ಯಾವ ಕೋಣೆಗೆ ಹೋಗ್ತಿದ್ದಾರೆ, ಅಲ್ಲೇನ್ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಮಾರ್ಟ್ ಸಿಸ್ಟಮ್ ಟ್ರ್ಯಾಕ್ ಮಾಡುತ್ತೆ. ಎಕ್ಸಾಕ್ಟ್ ಆಗಿ. ಅದೇ ರೀತಿ ಈ ಆಡಿಟರ್ಗಳು ಕೇವಲ ಹ್ಯಾಕರ್ಗಳನ್ನ ತಡೆಯುವುದಷ್ಟೇ ಅಲ್ಲದೆ ಕಂಪನಿಯ ಒಳಗೆ ಡೇಟಾವನ್ನ ಯಾರು ಯಾವ ಉದ್ದೇಶಕ್ಕಾಗಿ ಬಳಸ್ತಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ. ತಂತ್ರಜ್ಞಾನದ ಹಿನ್ನೆಲೆ ಇರೋ ಆಡಿಟರ್ಗಳಿಗೆ ಇದು ಸ್ವಲ್ಪ ಸುಲಭದ ಹೆಜ್ಜೆ. ಓಕೆ, ಐಟಿ ಬ್ಯಾಕ್ಗ್ರೌಂಡ್ ಇರೋರು ಈ ಫೀಲ್ಡ್ಗೆ ಬರ್ತಾರೆ, ಅರ್ಥ ಆಯ್ತು. ಆದ್ರೆ ನಮ್ಮ ಲೇಖನದಲ್ಲಿ ನನ್ನನ್ನ ಅಚ್ಚರಿಗೆ ದೂಡಿದ ವಿಷಯ ಅಂದ್ರೆ ವಕೀಲರ ಲಾಯರ್ಸ್ ಎಂಟ್ರಿ. ನಿಜ.
ಕೋಡಿಂಗ್ ಸರ್ವರ್ ಡೇಟಾಬೇಸ್ ಅಂದ್ರೆ ಏನೆಂದೇ ಗೊತ್ತಿಲ್ಲದ ವಕೀಲರು ಡೇಟಾ ಆಡಿಟರ್ ಸಮುದಾಯಕ್ಕೆ ಯಾಕೆ ಬರಬೇಕು? ಅವರು ಲೀಗಲ್ ಡಾಕ್ಯುಮೆಂಟ್ಸ್ ಓದ್ತಾರೋ ಇಲ್ಲ ಟೆಕ್ ಕಂಪನಿಯ ಸರ್ವರ್ ಚೆಕ್ ಮಾಡ್ತಾರೋ? ಇದು ಒಂಥರ ವಿಚಿತ್ರ ಅಲ್ವಾ? ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯ ಏನಂದ್ರೆ, ನಾವು ಡಿಪಿಪಿಡಿಎ ಕಾಯ್ದೆಯನ್ನ ಕೇವಲ ಒಂದು ತಾಂತ್ರಿಕ ಮಾರ್ಗಸೂಚಿ ಎಂದುಕೊಂಡಿದ್ದೀವಿ. ಆದ್ರೆ ವಾಸ್ತವದಲ್ಲಿ ಅದೊಂದು ಅತ್ಯಂತ ಕಟ್ಟುನಿಟ್ಟಿನಾದ ಸಂಕೀರ್ಣವಾದ ಕಾನೂನು. ಅಂದ್ರೆ ಇದು ಬರೀ ಐಟಿ ವಿಷಯ ಅಲ್ಲ ಅಂತೀರಾ? ಖಂಡಿತ ಅಲ್ಲ. ಡೇಟಾ ಗೌಪ್ಯತೆ ಅನ್ನೋದು ಕೇವಲ ಎನ್ಕ್ರಿಪ್ಷನ್ ಮತ್ತೆ ಸರ್ವರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಉದಾಹರಣೆಗೆ, ಡೇಟಾ ಪ್ರೊಸೆಸರ್ಗಳೊಂದಿಗಿನ ಒಪ್ಪಂದಗಳನ್ನ ತೆಗೆದುಕೊಳ್ಳಿ. ಅಂದ್ರೆ ಈಗ ಒಂದು ಬ್ಯಾಂಕ್ ತನ್ನ ಗ್ರಾಹಕರ ಡೇಟಾವನ್ನ ಯಾವುದೋ ಮೂರನೇ ವ್ಯಕ್ತಿಯ ಕಾಲ್ ಸೆಂಟರ್ ಕಂಪನಿಗೆ ಪ್ರೊಸೆಸ್ ಮಾಡಲು ಕೊಟ್ಟಾಗ ಆಗುವ ಒಪ್ಪಂದವ. ನಿಖರವಾಗಿ. ಆ ಕಾಲ್ ಸೆಂಟರ್ ಕಂಪನಿ ಡೇಟಾವನ್ನ ಲೀಕ್ ಮಾಡಿದ್ರೆ ಜವಾಬ್ದಾರಿ ಯಾರದ್ದು? ಬ್ಯಾಂಕ್ಗ ಅಥವಾ ಕಾಲ್ ಸೆಂಟರ್ಗ? ಓ, ಅಲ್ಲಿ ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ಹೌದು. ಆ ಒಪ್ಪಂದದಲ್ಲಿರುವ ಷರತ್ತುಗಳು ಡಿಪಿಪಿಡಿಎ ಕಾನೂನಿಗೆ ಬದ್ಧವಾಗಿವೆಯಾ? ಇದನ್ನೆಲ್ಲ ಒಬ್ಬ ಐಟಿ ಇಂಜಿನಿಯರ್ ಕಂಡುಹಿಡಿಯಲು ಸಾಧ್ಯವಿಲ್ಲ. ಅಲ್ಲಿ ಕಾನೂನಿನ ಪ್ರತಿಯೊಂದು ಪದವನ್ನು ವಿಶ್ಲೇಷಿಸುವ ವಕೀಲರ ಅಗತ್ಯವಿದೆ. ಕರೆಕ್ಟ್. ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಕ್ಕೆ ಲಾಯರ್ಸ್ ಬೇಕೇ ಬೇಕು. ನಮ್ಮ ಲೇಖನದಲ್ಲಿ ಇನ್ಸ್ಟ್ರುಮೆಂಟಾಲಿಟಿ ಆಫ್ ಸ್ಟೇಟ್ ಎಂಬ ವಿಚಾರದ ಉಲ್ಲೇಖವಿದೆ. ಒಂದ್ ನಿಮಿಷ. ಇನ್ಸ್ಟ್ರುಮೆಂಟಾಲಿಟಿ ಆಫ್ ಸ್ಟೇಟ್ ಅಂದ್ರೇನು? ಇದು ಸರ್ಕಾರಿ ಆಫೀಸ್ಗಳಿಗೆ ಸಂಬಂಧಪಟ್ಟಿದ್ದ? ಹೌದು. ಆದ್ರೆ ಇದು ನೇರವಾದ ಸರ್ಕಾರಿ ಇಲಾಖೆಗಳಷ್ಟೇ ಅಲ್ಲ. ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವ ಬೋರ್ಡ್ಗಳು, ನಿಗಮಗಳು ಅಥವಾ ಸರ್ಕಾರಿ ಪ್ರಾಧಿಕಾರಗಳು ಡೇಟಾ ನಿರ್ವಹಿಸುವಾಗ ಅವರಿಗೆ ಕಾಯ್ದೆಯಿಂದ ಕೆಲವೊಂದು ವಿನಾಯಿತಿಗಳು ಸಿಗ್ತವೆ. ಓಕೆ, ಲೈಕ್ ಎಕ್ಸೆಂಪ್ಷನ್ಸ್? ಹೌದು. ಒಂದು ಸಂಸ್ಥೆ ಇನ್ಸ್ಟ್ರುಮೆಂಟಾಲಿಟಿ ಆಫ್ ಸ್ಟೇಟ್ ಹೌದೋ ಅಲ್ಲೋ ಅಂತ ನಿರ್ಧರಿಸೋದು ಸಂಪೂರ್ಣವಾಗಿ ಒಂದು ಕಾನೂನಾತ್ಮಕ ಪ್ರಕ್ರಿಯೆ. ಅದಕ್ಕೆ ವಕೀಲರೇ ಬೇಕು. ಇದರ ಜೊತೆಗೆ ಕುಂದುಕೊರತೆ ನಿವಾರಣೆ ಅಂದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಅಂತ ಏನ್ ಕರಿತೀವಿ, ಆ ಬಹುದೊಡ್ಡ ಪ್ರಕ್ರಿಯೆ ಇದೆ. ಹೌದು. ಕಸ್ಟಮರ್ಸ್ ತಮ್ಮ ಡೇಟಾ ಮಿಸ್ಯೂಸ್ ಆಯ್ತು ಅಂತ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ನಿ ಅದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಮುಖ್ಯ. ಹೌದು. ಯಾರಾದ್ರೂ ತಮ್ಮ ಡೇಟಾ ದುರ್ಬಳಕೆಯಾಡಿದೆ ಅಂತ ದೂರು ನೀಡಿದಾಗ ಕಂಪನಿ ಆ ದೂರನ್ನು ಡಿಪಿಡಿಪಿಎ ನಿಯಮಗಳ ಪ್ರಕಾರವೇ ನಿಭಾಯಿಸಿದೆಯಾ ಅಂತ ಯಾರು ಆಡಿಟ್ ಮಾಡ್ತಾರೆ? ಅದಕ್ಕೂ ಲಾಯರ್ಸ್ ಬೇಕು. ಮತ್ತು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಮುಂದೆ ವಿಚಾರಣೆಗಳು ಎದುರಾದಾಗ ಕಂಪನಿಯ ಪರವಾಗಿ ವಾದ ಮಂಡಿಸಲು ಕೇವಲ ಟೆಕ್ನಿಕಲ್ ರಿಪೋರ್ಟ್ ಇದ್ರೆ ಸಾಲ್ದು. ಅಲ್ಲಿ ವಕೀಲರ ಕರಡು ಸಿದ್ಧಪಡಿಸುವ ಕೌಶಲ್ಯ ಬೇಕಾಗುತ್ತೆ. ಓಹೋ, ಈಗ ಅರ್ಥ ಆಗ್ತಿದೆ. ಡೇಟಾ ಆಡಿಟ್ ಅನ್ನೋದು ಕೇವಲ ಸಿಸ್ಟಮ್ನಲ್ಲಿ ಲಾಗ್ಸ್ ಚೆಕ್ ಮಾಡೋದಲ್ಲ. ಅದು ಕಾನೂನಿನ ಚೌಕಟ್ಟಿನಲ್ಲಿ ಕಂಪನಿಯನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿರೋದು. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಎಐಡಿಎಐ ಸಮುದಾಯಕ್ಕೆ ವಕೀಲರನ್ನ ಸೇರಿಸಿಕೊಳ್ಳಾಗ್ತಿದೆ. ಖಂಡಿತ. ಮತ್ತು ನಮ್ಮ ಮೂಲ ಮಾಹಿತಿಯ ಪ್ರಕಾರ ವಕೀಲರು ಈ ಇಂಡಿಪೆಂಡೆಂಟ್ ಡೇಟಾ ಆಡಿಟರ್ ಸಮುದಾಯದ ಭಾಗವಾಗೋದಕ್ಕೆ ಬಾರ್ ಕೌನ್ಸಿಲ್ ಯಾವುದೇ ಆಕ್ಷೇಪಣೆ ವ್ಯಕ್ತಪಡಿಸಬಾರದು ಅನ್ನೋ ಆಶಯವನ್ನ ಎಐಡಿಎಐ ವ್ಯಕ್ತಪಡಿಸಿದೆ. ವಕೀಲರಿಗೂ ಇದೊಂದು ಹೊಸ ಯುಗದ ಅವಕಾಶ. ಇದು ವಕೀಲರಿಗೂ ತಮ್ಮ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಸಿಗ್ತಿರೋ ದೊಡ್ಡ ಅವಕಾಶ. ಇದೇ ವಿಷಯವನ್ನ ಚರ್ಚಿಸಲು ಮೇ 23 ರಂದು ಬೆಳಗ್ಗೆ 11 ಗಂಟೆಗೆ ವಕೀಲರ ಪಾತ್ರದ ಬಗ್ಗೆ ಒಂದು ವಿಶೇಷ ವರ್ಚುವಲ್ ಟಾಕ್ ನಡೆಯಲಿದೆ ಅಂತ ನಮ್ಮ ಮೂಲ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ. ನಿಜ. ಇದು ಕೇವಲ ವಕೀಲರಿಗೆ ಮಾತ್ರವಲ್ಲ, ಸಂಪೂರ್ಣ ಕಾರ್ಪೊರೇಟ್ ಹಣಕಾಸು ವಲಯಕ್ಕೂ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ನಾನ್ ಲಾಯರ್ಸ್ ಬರೋದನ್ನ ಒಪ್ಕೊಳ್ತೀನಿ, ಆದರೆ ಬ್ಯಾಲೆನ್ಸ್ ಶೀಟ್, ಲೆಡ್ಜರ್, ಟ್ಯಾಕ್ಸ್ ಅಂತ ಲೆಕ್ಕಾಚಾರದಲ್ಲಿ ಮುಳುಗಿರೋ ಚಾರ್ಟರ್ಡ್ ಅಕೌಂಟೆಂಟ್ಗಳು, ಕಾಸ್ಟ್ ಅಕೌಂಟೆಂಟ್ಗಳು ಮತ್ತೆ ಕಂಪನಿ ಸೆಕ್ರೆಟರಿಗಳು ಈ ಡೇಟಾ ಆಡಿಟ್ನಲ್ಲಿ ಏಕೆ ಆಸಕ್ತಿ ವಹಿಸ್ಬಿಟ್ಟು? ಇದು ಒಳ್ಳೆ ಪ್ರಶ್ನೆ. ಹಣದ ಲೆಕ್ಕ ಇಡೋರಿಗೂ ಡೇಟಾ ಸರ್ವರ್ಗೂ ಎಲ್ಲಿಯ ಸಂಬಂಧ? ಇದು ಈ ಇಡೀ ಚರ್ಚೆಯ ಅತ್ಯಂತ ನಿರ್ಣಾಯಕ ಘಟ್ಟ ಅಂದ ಹೇಳ್ಬಹುದು. ಸ್ವಲ್ಪ ಆಳವಾಗಿ ಯೋಚಿಸಿ. ಇಂದಿನ ಜಗತ್ತಿನಲ್ಲಿ ಫೇಸ್ಬುಕ್ ಅಥವಾ ಗೂಗಲ್ನಂತಹ ಕಂಪನಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣವೇನು? ಅವರ ಆದಾಯದ ಮೂಲ ಯಾವುದು? ಡೇಟಾ, ಜನರ ಡೇಟಾ. ಹೌದು. ಉತ್ತರ ಡೇಟಾ ಮಾನಿಟೈಸೇಷನ್. ಅಂದ್ರೆ ಸಂಗ್ರಹಿಸಿದ ಡೇಟಾವನ್ನ ಹಣವಾಗಿ, ಆದಾಯವಾಗಿ ಪರಿವರ್ತಿಸೋದು. ಆದರೆ ಡಿಪಿಡಿಪಿಎ ಕಾನೂನು ಬಂದ ಮೇಲೆ ಈ ಡೇಟಾ ಮಾನಿಟೈಸೇಷನ್ ಪ್ರಕ್ರಿಯೆಗೆ ದೊಡ್ಡ ಸವಾಲು ಎದುರಾಗಿದೆ. ಹಿಂದೆ ಇದ್ದ ಹಾಗೆ ಮನಬಂದಂತೆ ಜನರ ಡೇಟಾವನ್ನ ಮಾರಿ ಹಣ ಮಾಡುವಂತಿಲ್ಲ. ಅಂದ್ರೆ ಡೇಟಾ ಈಗ ಸುಮ್ನೆ ಬಿದ್ದಿರೋ ಮಾಹಿತಿಯಲ್ಲ, ಅದು ಆ ಕಂಪನಿಯ ಆದಾಯ ತಂದುಕೊಡೋ ಮೂಲ. ನಿಖರವಾಗಿ. ಡೇಟಾ ಮಾನಿಟೈಸೇಷನ್ ಈಗ ನೇರವಾಗಿ ಡೇಟಾ ವ್ಯಾಲ್ಯೂಯೇಷನ್ಗೆ ದಾರಿ ಮಾಡಿಕೊಡುತ್ತೆ.
ಒಂದು ಕಂಪನಿಯ ಬಳಿ ಇರೋ ವೈಯಕ್ತಿಕ ಡೇಟಾದ ನೈಜ ಆರ್ಥಿಕ ಮೌಲ್ಯ ಎಷ್ಟು? ಓಕೆ. ಆ ಡೇಟಾದ ಆಧಾರದ ಮೇಲೆ ಕಂಪನಿಯ ಒಟ್ಟು ಆಸ್ತಿಯ ಮೌಲ್ಯವನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೇಗೆ ಲೆಕ್ಕ ಹಾಕೋದು? ಈ ಪ್ರೊಫೈಲಿಂಗ್ ಆಫ್ ಡೇಟಾ ಪ್ರಿನ್ಸಿಪಲ್ ಪ್ರಕ್ರಿಯೆಯು ನೇರವಾಗಿ ಹಣಕಾಸಿನ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ. ಅರ್ಥ ಆಯ್ತು. ಇದನ್ನ ನಾನು ಒಂದು ಉದಾಹರಣೆಗೆ ಕನೆಕ್ಟ್ ಮಾಡಬಹುದಾ? ಖಂಡಿತ ಹೇಳಿ. ಇದು ಒಂದು ಬಹಳ ಫೇಮಸ್ ಆಗಿರೋ ಹೋಟೆಲ್ನ ಸೀಕ್ರೆಟ್ ರೆಸಿಪಿ ಇದ್ದ ಹಾಗೆ ಅಲ್ವಾ? ಆ ರೆಸಿಪಿಯನ್ನ ನಾವು ಕಣ್ಣಾರೆ ನೋಡೋಕ್ಕೆ ಮುಟ್ಟೋಕ್ಕೆ ಆಗಲ್ಲ. ಅದು ಭೌತಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲ. ಆದರೆ ಆ ಹೋಟೆಲ್ನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನಿಂತಿರೋದೇ ಆ ರೆಸಿಪಿ ಮೇಲೆ. ಹೌದು, ಬಹಳ ಸೂಕ್ತವಾದ ಉದಾಹರಣೆ. ಆ ರೆಸಿಪಿ ಕಳುವಾದ್ರೆ ಹೋಟೆಲ್ ಬೆಲೆ 0 ಆಗುತ್ತೆ. ಹಾಗೆ ಯೂಸರ್ ಡೇಟಾ ಕೂಡ ಒಂದು ಇಂಟ್ಯಾಂಜಿಬಲ್ ಅಸೆಟ್, ಅಂದ್ರೆ ಕಣ್ಣಿಗೆ ಕಾಣದ ಆಸ್ತಿ. ಆ ಆಸ್ತಿಯ ಬೆಲೆಯನ್ನು ನಿರ್ಧರಿಸೋ ಜವಾಬ್ದಾರಿ ಸಿಎ ಮತ್ತೆ ಕಾಸ್ಟ್ ಅಕೌಂಟೆಂಟ್ಗಳದು, ಸರಿನಾ? ಎಕ್ಸಾಕ್ಟ್ ಆಗಿ ಹೇಳಿದಿರಿ. ಆ ಡೇಟಾವನ್ನ ಹಣಕಾಸಿನ ದೃಷ್ಟಿಕೋನದಿಂದ ವಿಶ್ಲೇಷಿಸಲು, ಅದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಲೆಕ್ಕ ಹಾಕಲು ಸಿಎ ಮತ್ತು ಸಿಎಂಎಗಳ ಅಗತ್ಯವಿದೆ. ಈಗ ಕಂಪನಿ ಸೆಕ್ರೆಟರಿಗಳ ವಿಚಾರಕ್ಕೆ ಬರೋಣ. ಹೌದು, ಅವರ ಪಾತ್ರ ಏನು ಇದರಲ್ಲಿ? ಒಂದು ಕಂಪನಿಯ ಕಾರ್ಪೊರೇಟ್ ಆಡಳಿತ ಅಂದ್ರೆ ಕಾರ್ಪೊರೇಟ್ ಗವರ್ನೆನ್ಸ್ ಸರಿಯಾಗಿ ಎಥಿಕಲ್ ಆಗಿ ನಡೆಯುವಂತೆ ನೋಡಿಕೊಳ್ಳೋದು ಇವರ ಮುಖ್ಯ ಜವಾಬ್ದಾರಿ. ಹೌದು, ಕಂಪನಿಯು ಎಲ್ಲ ಕಾನೂನು ನಿಯಮಗಳನ್ನ ಪಾಲಿಸ್ತಿದೆಯಾ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಿತಾಸಕ್ತಿ ಕಾಪಾಡಲಾಗ್ತಿದೆಯಾ ಅಂತ ನೋಡೋದು ಅವರ ಕೆಲಸ. ಆದರೆ ಡೇಟಾ ಆಡಿಟ್ನಲ್ಲಿ ಅವರ ರೋಲ್ ಏನು? ಒಂದು ವೇಳೆ ಕಂಪನಿಯು ಡೇಟಾ ಮಾನಿಟೈಸೇಷನ್ ಅನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ಡೇಟಾ ಲೀಕ್ ಆಗಿ ಡಿಪಿಡಿಪಿ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಏನಾಗುತ್ತೆ? ಕಂಪನಿಗೆ 250 ಕೋಟಿ ರೂಪಾಯಿವರೆಗೂ ದಂಡ ಬೀಳಬಹುದು. ಹೌದು, ಅದು ಆಗ್ಲೇ ಮಾತಾಡಿದ್ವಿ. ಇದರಿಂದ ಶೇರ್ ಮಾರುಕಟ್ಟೆಯಲ್ಲಿ ಕಂಪನಿಯ ಮೌಲ್ಯ ಕುಸಿಯುತ್ತೆ, ಬ್ರ್ಯಾಂಡ್ ಇಮೇಜ್ ನಾಶವಾಗುತ್ತೆ. ಇದು ನೇರವಾಗಿ ಕಾರ್ಪೊರೇಟ್ ಆಡಳಿತದ ಅತಿ ದೊಡ್ಡ ವೈಫಲ್ಯ. ಓ, ಈಗ ಕನೆಕ್ಟ್ ಆಯ್ತು. ಹಾಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಟ್ಟದಲ್ಲಿ ಈ ಡೇಟಾ ಕಂಪ್ಲಯನ್ಸ್ ಅನ್ನು ಖಚಿತಪಡಿಸಿಕೊಳ್ಳಲು ಕಂಪನಿ ಸೆಕ್ರೆಟರಿಗಳು ಈ ಡೇಟಾ ಆಡಿಟರ್ಸ್ ಸಮುದಾಯದ ಭಾಗವಾಗುವುದು ಅನಿವಾರ್ಯ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಡೇಟಾ ಆಡಿಟ್ ಅಂದ್ರೆ ಯಾವುದೋ ಮೂಲೆಯಲ್ಲಿ ಕುಳಿತು ಇಬ್ರು ಇಂಜಿನಿಯರ್ಗಳು ಮಾಡೋ ಕೆಲಸ ಅಂತ ಅಂದ್ಕೊಂಡಿದ್ದೆ. ಈಗ ಹಾಗೆ ಉಳ್ದಿಲ್ಲ. ಆದ್ರೆ ಅದು ಇಡೀ ಕಂಪನಿಯ ಹಣಕಾಸು, ಆಡಳಿತ, ಕಾನೂನು ರಕ್ಷಣೆ ಮತ್ತೆ ಭವಿಷ್ಯವನ್ನ ನಿರ್ಧರಿಸೋ ಬೋರ್ಡ್ ರೂಮ್ ಮ್ಯಾಟರ್. ಅದಕ್ಕಾಗಿಯೇ ಎಐಡಿಎಐ ಕೇವಲ ಟೆಕ್ ತಜ್ಞರನ್ನ ಮಾತ್ರವಲ್ಲದೆ ಲಾಯರ್ಸ್, ಸಿಎ, ಸಿಎಂಎ ಮತ್ತೆ ಐಸಿಎಸ್ ವೃತ್ತಿಪರರನ್ನು ತಮ್ಮ ಸಮುದಾಯಕ್ಕೆ ಆಹ್ವಾನಿಸ್ತಿದೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗರ್ಥವಾಗುವ ಒಂದು ದೊಡ್ಡ ಸತ್ಯವಿದೆ. ಯಾವುದೇ ಒಂದು ವೃತ್ತಿ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಖಂಡಿತ, ಎಲ್ರೂ ಸೇರಿ ಕೆಲಸ ಮಾಡಬೇಕು. ಪ್ರೈವಸಿ ಆಡಿಟರ್ಗಳು ತಂತ್ರಜ್ಞಾನ ನೋಡ್ಕೊಂಡ್ರೆ, ವಕೀಲರು ಕಾನೂನಿನ ರಕ್ಷಣೆ ನೀಡ್ತಾರೆ, ಸಿಎಗಳು ಡೇಟಾದ ಮೌಲ್ಯಮಾಪನೆ ಮಾಡ್ತಾರೆ, ಮತ್ತೆ ಕಂಪನಿ ಸೆಕ್ರೆಟರಿಗಳು ಆಡಳಿತಾತ್ಮಕ ಅನುಸರಣೆಯನ್ನ ನೋಡ್ಕೊಳ್ತಾರೆ. ಇದನ್ನೇ ಎಐಡಿಎಐ ವಸುದೈವ ಕುಟುಂಬಕಂ ಅಂತ ಕರೀತಿದೆ. ವಸುಧೈವ ಕುಟುಂಬಕಂ? ಜಗತ್ತೇ ಒಂದು ಕುಟುಂಬ ಎಂಬಂತೆ ಎಲ್ಲಾ ವೃತ್ತಿಪರರು ಒಂದೇ ವೇದಿಕೆಯಲ್ಲಿ ಸೇರಿ ಕೆಲಸ ಮಾಡ್ಬೇಕು ಅನ್ನೋದು ಅವರ ಆಶಯ. ಕೇಳೋಕೆ ತುಂಬಾ ಚೆನ್ನಾಗಿದೆ, ವಸುಧೈವ ಕುಟುಂಬಕಂ, ಎಲ್ಲರೂ ಒಂದೇ ಫ್ಯಾಮಿಲಿ ಅಂತ. ಆದ್ರೆ ರಿಯಾಲಿಟಿ ಬೇರೆ ಇರುತ್ತಲ್ವಾ? ಹೌದು, ಪ್ರಾಕ್ಟಿಕಲ್ ಚಾಲೆಂಜಸ್ ಇರುತ್ತೆ. ಸಿಎಗಳು ಬರೀ ಸಿಎಗಳ ಜೊತೆ ಇರಲು ಇಷ್ಟಪಡ್ತಾರೆ, ಲಾಯರ್ಸ್ ಅವ್ರದೇ ಲೀಗಲ್ ಪ್ರಪಂಚದಲ್ಲಿರ್ತಾರೆ. ಇವರೆಲ್ಲ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಸೇರಿ ಡೇಟಾ ಆಡಿಟರ್ಗಳಾಗಿ ಕೆಲಸ ಮಾಡೋದು ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಸಾಧ್ಯನಾ? ಅದು ಬಹಳ ಪ್ರಾಯೋಗಿಕವಾದ ಮತ್ತೆ ವಾಸ್ತವಿಕವಾದ ಪ್ರಶ್ನೆ. ನಮ್ಮ ಮೂಲ ಲೇಖನ ಕೂಡ ಈ ಬಗ್ಗೆ ಒಂದು ನಿಷ್ಪಕ್ಷಪಾತವಾದ, ಸ್ಪಷ್ಟವಾದ ಅನಿಶ್ಚಿತತೆಯನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಈ ಸಂಸ್ಥೆಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಾ? ಐಸಿಎಐ, ಐಸಿಎಂಎಐ ಅಥವಾ ಐಸಿಎಸ್ಐ ನಂತಹ ಬೃಹತ್ ಮತ್ತೆ ದಶಕಗಳ ಇತಿಹಾಸವಿರೋ ಸಾಂಪ್ರದಾಯಿಕ ಸಂಸ್ಥೆಗಳು ತಮ್ಮ ಸದಸ್ಯರು ಈ ಹೊಸ ಬಹುಶಿಸ್ತಿನ ಅಂದ್ರೆ ಮಲ್ಟಿಡಿಸಿಪ್ಲಿನರಿ ಎಐಡಿಎಐ ಸಮುದಾಯದ ಭಾಗವಾಗೋದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾವನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಹೌದು, ಆ ಇನ್ಸ್ಟಿಟ್ಯೂಟ್ಗಳಿಗೆ ತಮ್ಮದೇ ಆದ ಕಟ್ಟುನಿಟ್ಟಾದ ರೂಲ್ಸ್ ಇರುತ್ತೆ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ತಮ್ಮ ಸದಸ್ಯರು ಬೇರೊಂದು ವೇದಿಕೆಯಲ್ಲಿ ಬೇರೆ ವೃತ್ತಿಪರರ ಜೊತೆ ಅಧಿಕೃತವಾಗಿ ಈ ರೀತಿ ಕೈಜೋಡಿಸಲು ಅವರು ಸುಲಭವಾಗಿ ಒಪ್ತಾರಾ? ಅದೇ ದೊಡ್ಡ ಸವಾಲು. ನಾವು ವಸುಧೈವ ಕುಟುಂಬಕಂ ಅಂತ ನಂಬಿದ್ದೀವಿ, ಆದ್ರೆ ಇತರ ಸಾಂಪ್ರದಾಯಿಕ ಸಂಸ್ಥೆಗಳು ಅದಕ್ಕೆ ಸ್ಪಂದಿಸ್ತಾರಾ, ಅವರು ನಮ್ಮನ್ನ ಸ್ವೀಕರಿಸ್ತಾರಾ ಅನ್ನೋ ಪ್ರಶ್ನೆಯನ್ನ ಲೇಖಕರು ಮುಕ್ತವಾಗಿ ಇಟ್ಟಿದ್ದಾರೆ.
ಇದು ಕೇವಲ ಎಐಡಿಐನ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಇಲ್ಲ. ಎಲ್ಲ ಸಾಂಪ್ರದಾಯಿಕ ಸಂಸ್ಥೆಗಳು ತಮ್ಮ ಹಳೆಯ ಚೌಕಟ್ಟುಗಳಿಂದ ಹೊರಬಂದು ಈ ಹೊಸ ಡೇಟಾ ಆರ್ಥಿಕತೆಯ ವಾಸ್ತವವನ್ನ ಒಪ್ಪುಕೊಳ್ಳಲೇಬೇಕಾದ ಅನಿವಾರ್ಯತೆಯಿದೆ. ಅಂದ್ರೆ ಇದೊಂದು ಕೇವಲ ತಾಂತ್ರಿಕ ಬದಲಾವಣೆಯಲ್ಲ, ಇದೊಂದು ಮೈಂಡ್ಸೆಟ್ ಶಿಫ್ಟ್. ವಕೀಲರು ಕೇವಲ ಕೋರ್ಟ್ ಮೆಟ್ಲು ಹತ್ತುವುದನ್ನು ಬಿಟ್ಟು ಟೆಕ್ ಕಂಪ್ಲೈನ್ಸ್ ಅರ್ಥ ಮಾಡ್ಕೊಳ್ಬೇಕು. ಸಿಎಗಳು ಕೇವಲ ಬ್ಯಾಲೆನ್ಸ್ ಶೀಟ್ ನೋಡೋದನ್ನ ಬಿಟ್ಟು ಡೇಟಾ ಅಗ್ರಿಮೆಂಟ್ಗಳನ್ನ ಅರಿಯಬೇಕು. ಹೌದು, ಎಲ್ಲರೂ ಅಪ್ಡೇಟ್ ಆಗ್ಬೇಕು. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗಿದೆ. ಡೇಟಾ ಆಡಿಟಿಂಗ್ ಅನ್ನೋದು ಇನ್ನು ಮುಂದೆ ಕೇವಲ ಹ್ಯಾಕರ್ಗಳಿಗೆ ಅಥವಾ ಕೋಡರ್ಗಳಿಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ನಿಜ. ಇದೊಂದು ದೊಡ್ಡ ಕ್ರಾಂತಿ. ಇಲ್ಲಿ ಕಾನೂನು, ಆರ್ಥಿಕತೆ, ಡೇಟಾ ವ್ಯಾಲ್ಯೂಯೇಷನ್ ಮತ್ತೆ ಕಾರ್ಪೊರೇಟ್ ಆಡಳಿತ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ನೀವು ವಕೀಲರಾಗಿರ್ಲಿ, ಸಿಎ ಆಗಿರ್ಲಿ ಅಥವಾ ಕಂಪನಿಯ ಸೆಕ್ರೆಟರಿ ಆಗಿರ್ಲಿ, ಡೇಟಾ ಗೌಪ್ಯತೆ ಅನ್ನೋದು ಈಗ ನಿಮ್ಮೆಲ್ಲರ ವೃತ್ತಿಜೀವನದ ಹೊಸ ಹೆಜ್ಜೆ. ಎಐಡಿಎಐನ ಈ ಪ್ರಯತ್ನ ಭವಿಷ್ಯದ ಡೇಟಾ ಚಾಲಿತ ಜಗತ್ತಿಗೆ ಎಲ್ಲಾ ವೃತ್ತಿಪರರನ್ನು ಒಟ್ಟುಗೂಡಿಸೋ ಒಂದು ಒಳ್ಳೆ ಪ್ರಯತ್ನ. ಖಂಡಿತ. ಈ ಇಡೀ ಚರ್ಚೆಯನ್ನೇ ಗಮನಿಸ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆ ಮೂಡ್ತಿದೆ. ನಾವು ಆರಂಭದಲ್ಲಿ ಮಾತಾಡ್ದ ಹಾಗೆ ಆಡಿಟ್ ಅಂದ್ರೆ ಕೇವಲ ದುಡ್ಡಿನ ಲೆಕ್ಕಾಚಾರವಾಗಿತ್ತು. ಆದ್ರೆ ಇಂದು ಡೇಟಾ ಅನ್ನೋದು ಸಾಂಪ್ರದಾಯಿಕ ಹಣಕಾಸಿನ ಆಸ್ತಿಯಷ್ಟೇ ಬೆಲೆ ಬಾಳುವಂತಾಗ್ತಿದೆ. ಆಸ್ತಿಯ ವ್ಯಾಖ್ಯಾನವೇ ಬದಲಾಗಿದೆ. ಹೌದು, 100% ಸತ್ಯ. ಹಾಗಾದ್ರೆ ಭವಿಷ್ಯದಲ್ಲಿ ಪ್ರತಿಯೊಬ್ಬ ಸಾಂಪ್ರದಾಯಿಕ ವ್ಯಾಪಾರ ವೃತ್ತಿಪರನು, ಆತ ಎಷ್ಟೇ ದೊಡ್ಡ ಲಾಯರ್ ಅಥವಾ ಸಿಎ ಆಗಿದ್ದರೂ, ತನ್ನ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಉಳಿಯಲು ಒಂದಲ್ಲ ಒಂದು ರೀತಿಯಲ್ಲಿ ಡೇಟಾ ಆಡಿಟರ್ ಆಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಲಿದೆಯಾ? ಆ ಹಳೆಯ ಕಾಗದದ ಫೈಲ್ಗಳ ಜಾಗದಲ್ಲಿ ಕೇವಲ ಡೇಟಾ ಲೆಡ್ಜರ್ಗಳು ಮತ್ತು ಪ್ರೈವಸಿ ನಿಯಮಾವಳಿಗಳು ಮಾತ್ರ ಉಳಿಯುವ ಕಾಲ ಬಂದೇ ಬಿಡ್ತಾ ಅನ್ನೋದನ್ನ ನಾವೆಲ್ಲರೂ ಯೋಚಿಸ್ಬೇಕು. ಎಂತಹ ಅದ್ಭುತವಾದ ಪ್ರಶ್ನೆ. ಬದಲಾವಣೆ ನಿರಂತರ ಮತ್ತು ಈ ಡೇಟಾ ಯುಗದಲ್ಲಿ ಅಪ್ಡೇಟ್ ಆಗದಿದ್ರೆ ಔಟ್ಡೇಟ್ ಆಗೋದು ಖಂಡಿತ. ಆ ಹಳೆಯ ಬೀಗಗಳು ಬದಲಾಗಿವೆ. ಈಗ ಸ್ಮಾರ್ಟ್ ಸೆಕ್ಯೂರಿಟಿಯ ಕಾಲ ಮತ್ತು ಅದಕ್ಕೆ ತಕ್ಕಂತೆ ನಾವು ಸ್ಮಾರ್ಟ್ ಆಗಲೇಬೇಕು. ಭವಿಷ್ಯದ ವೃತ್ತಿಪರರು ಈ ಹೊಸ ವ್ಯವಸ್ಥೆಗೆ ಹೇಗೆ ಒಗ್ಗಿಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.